ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಬಿಜೆಪಿಯ ಬಣಗಳ ಜಗಳ ಈಗ ಬೀದಿ ಜಗಳವಾಗಿದೆ. ಪಕ್ಷದ ಆಂತರಿಕ ಘರ್ಷಣೆ ಹೆಚ್ಚಾಗಿದೆ. ಈ ನಡುವೆ ಹೈಕಮಾಂಡ್ ಯತ್ನಾಳ್ಗೆ ಬಿಗ್ ಶಾಕ್ ಅನ್ನೇ ಕೊಟ್ಟಿದೆ. ಪಕ್ಷವನ್ನ ಶುದ್ಧ ಮಾಡ್ತೀನಿ, ಅಪ್ಪ ಮಕ್ಕಳ ಆಟಕ್ಕೆ ಬ್ರೇಕ್ ಹಾಕ್ತೀನಿ ಅಂತ ವಿಜೇಂದ್ರ ಅವರ ವಿರುದ್ಧವಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದ ಯತ್ನಾಳ್ ವಿರುದ್ಧ ಅಮಿತ್ ಶಾ ಅವರು ಕೆಂಡಾಮಂಡಲರಾಗಿದ್ದಾರೆ. ದೆಹಲಿ ಚುನಾವಣೆಯ ಗೆಲುವಿನ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ಬದಲಾದಂತೆ ಕಾಣ್ತಿದೆ. ರಾಜ್ಯ ಬಿಜೆಪಿಯ ಒಳಜಗಳವನ್ನ ಮಟ್ಟ ಹಾಕೋದಕ್ಕೆ ಮುಂದಾಗಿದೆ. ಇದರ ಪರಿಣಾಮವಾಗಿ ಯತ್ನಾಳ್ ಅವರಿಗೆ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಅದು ಕೂಡ ಕೇವಲ 72 ಗಂಟೆಗಳ ಡೆಡ್ಲೈನ್. ಇದರ ಬೆನ್ನಲ್ಲೇ ಭಾರಿ ಕುತೂಹಲಕಾರಿ ಬೆಳವಣಿಗೆಗಳು ಆಗ್ತಿದೆ. ಕರ್ನಾಟಕದಿಂದ ದೆಹಲಿಗೆ ಹೋಗಿರುವ ಯತ್ನಾಳ್ ಬಣದ ಜೊತೆಗೆ ಕರ್ನಾಟಕದ ಬಿಜೆಪಿಯ ಸಂಸದರು ಗುರುತಿಸಿಕೊಂಡಿದ್ದಾರೆ. ಇದಷ್ಟೇ ಅಲ್ಲ, ತಟಸ್ಥ ಗುಂಪಿನ ನಾಯಕರು ಸಹ ಇದ್ದಕ್ಕಿದ್ದಂತೆ ಯತ್ನಾಳ್ ಬಣದ ಜೊತೆಗೆ ಕಾಣಿಸಿಕೊಂಡಿದ್ದಾರೆ. ಇದು ಈಗ ವಿಜೇಂದ್ರ ಬಣಕ್ಕೆ ಆತಂಕ ತಂದಿರೋ ವಿಷಯ. ಇದಷ್ಟೇ ಅಲ್ಲ, ವಿಜೇಂದ್ರ ಅವರಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಬಹುದೊಡ್ಡ ಹಿನ್ನಡೆಯಾಗಿದೆ. ಈ ಮೂಲಕ ಸುಧಾಕರ್ ಅವರಿಗೆ ವಿಜೇಂದ್ರ ಅವರ ವಿರುದ್ಧವಾಗಿ ದೊಡ್ಡ ಗೆಲುವಾಗಿದೆ. ಹಾಗಿದ್ರೆ ಸೋಮಣ್ಣ ಅವರ ನಿವಾಸದಲ್ಲಿ ಯಾರಿಗೆ ಕಾದಿದೆ ಶಾಕ್? ಯತ್ನಾಳ್ ಬಣ ತಟಸ್ಥ ಗುಂಪಿನ ನಾಯಕರ ಜೊತೆಗೆ ಗೌಪ್ಯ ಸಭೆನಾ ಅಥವಾ ಇದು ಹೈಕಮಾಂಡ್ನ ಪ್ಲಾನಾ? ಯತ್ನಾಳ್ ಅವರಿಗೆ ಎದುರಾದ ಕಂಟಕ ಏನು? ಅಮಿತ್ ಶಾ ಮುಂದೇನು ಮಾಡ್ತಾರೆ? ರಾಜ್ಯಾಧ್ಯಕ್ಷರ ಹುದ್ದೆ ಯಾರಿಗೆ? ಹೈಕಮಾಂಡ್ ಯಾರ ಪರ ನಿಲ್ಲುತ್ತೆ? ಯತ್ನಾಳ್ ಅವರ ಪರನ, ವಿಜೇಂದ್ರ ಅವರ ಪರನ ಅಥವಾ ಮತ್ತೊಬ್ಬರು ಇಲ್ಲಿ ಎಂಟ್ರಿ ಕೊಡ್ತಾರಾ? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫ್ರೆಂಡ್ಸ್, ಬಿಜೆಪಿಯಲ್ಲಿ ಪರಸ್ಪರ ಗುದ್ದಾಟ, ಕುರ್ಚಿಗಾಗಿ ಜಗಳ, ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಯತ್ನಾಳ್ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನಡುವಿನ ಈ ರಾಜ್ಯಾಧ್ಯಕ್ಷ ಪಟ್ಟದ ಕಾಳಗ ಈಗ ಅಂತಿಮ ಹಂತ ತಲುಪಿದೆ. ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ನಡೀತಾ ಇತ್ತು, ಈಗ ದೆಹಲಿಯಲ್ಲಿ ಜಗಳ ಶುರುವಾಗಿದೆ. ಪೂಜೆ ನೆಪದಲ್ಲಿ ಯತ್ನಾಳ್ ಹಾಗೂ ವಿಜಯೇಂದ್ರ ಇಬ್ರು ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ಒಂದು ಆಶ್ಚರ್ಯಕರ ಬೆಳವಣಿಗೆ ಆಗಿದೆ. ಯತ್ನಾಳ್ ಬಣದ ಜೊತೆಗೆ ತಟಸ್ಥ ನಾಯಕರು ಕಾಣಿಸಿಕೊಂಡಿದ್ದಾರೆ. ಇದು ಬಹಳ ಅಚ್ಚರಿಗೆ ಕಾರಣ ಆಗಿದೆ. ಈ ಜಗಳದಲ್ಲಿ ಬಿಜೆಪಿ ಹೈಕಮಾಂಡ್ ಮತ್ತೆ ಪ್ರವೇಶ ಮಾಡಿದೆ. ದೆಹಲಿಯಲ್ಲಿ ಗೆದ್ದ ಬಿಜೆಪಿ ಕರ್ನಾಟಕದ ಒಳಜಗಳವನ್ನ ಮಟ್ಟ ಹಾಕೋದಕ್ಕೆ ಪ್ರಯತ್ನ ಮಾಡ್ತಿದೆ. ಈ ಎರಡೂ ಬಣಗಳ ಕಾಳಗವನ್ನ ಮಟ್ಟ ಹಾಕಿ ತಾನು ಸೂಚಿಸಿದ ಮಾರ್ಗವನ್ನ ಅನುಸರಿಸಬೇಕು ಅಂತ ಹೇಳ್ತಾ ಇದೆ. ಇದರ ಮೊದಲ ಹಂತವಾಗಿ ಯತ್ನಾಳ್ ಅವರಿಗೆ ನೋಟಿಸ್ನ ಶಾಕ್ ಅನ್ನ ನೀಡಿದೆ. ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ಕೇವಲ 72 ಗಂಟೆಗಳ ಒಳಗೆ ನೀವು ಉತ್ತರವನ್ನ ಕೊಡಬೇಕು. ಉತ್ತರ ಕೊಟ್ಟಿಲ್ಲ ಅಂದ್ರೆ ನಾವು ಮುಂದಿನ ಕ್ರಮವನ್ನ ಕೈಗೊಳ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ಈ ಹಿಂದೆನೂ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು, ಆದ್ರೆ ಅವರು ಸುಮ್ಮನೆ ಇರಲಿಲ್ಲ. ನಿರಂತರವಾಗಿ ವಿಜೇಂದ್ರ ಅವರ ವಿರುದ್ಧವಾಗಿ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಬಂದ್ರು. ಅಷ್ಟೇ ಅಲ್ಲ, ಏಕವಚನದಲ್ಲೇ ಮಾತನಾಡ್ತಾ ಇದ್ರು. ಇದೆಲ್ಲವನ್ನ ಹೈಕಮಾಂಡ್ ಗಮನಿಸ್ತಾ ಇತ್ತು. ಆದ್ರೆ ಈಗ ನೋಟಿಸ್ ಅನ್ನ ಕೊಟ್ಟಿದೆ. ಒಂದು ವೇಳೆ ಕೊಟ್ಟಿರೋ ಸಮಯದಲ್ಲಿ ನೀವೇನಾದ್ರೂ ಉತ್ತರವನ್ನ ಕೊಟ್ಟಿಲ್ಲ ಅಂದ್ರೆ ನಿಮಗೆ ಏನು ಹೇಳೋದಕ್ಕೆ ಇಲ್ಲ ಅಂತ ಪರಿಗಣಿಸಿ ಮುಂದಿನ ಕ್ರಮವನ್ನ ಕೈಗೊಳ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ಅಂದ್ರೆ ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರ್ದು ಅನ್ನೋದಕ್ಕೆ ಯತ್ನಾಳ್ ಅವರು ಈಗ ನೋಟಿಸ್ಗೆ ಉತ್ತರ ಕೊಡಲೇಬೇಕಾಗಿದೆ. ಆದ್ರೆ ಯತ್ನಾಳ್ ಅವರು ನನಗಿನ್ನೂ ನೋಟಿಸ್ ತಲುಪಿಯೂ ಇಲ್ಲ, ಕೇವಲ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ನೋಟಿಸ್ ಕೊಟ್ಟ ಸಂದರ್ಭದಲ್ಲೂ ಮೊದಲು ನನಗೆ ಬಂದೇ ಇಲ್ಲ, ನನ್ನ ಕೈ ತಲುಪಿಲ್ಲ ಅಂತ ಹೇಳಿಕೆಗಳನ್ನ ಕೊಟ್ಟಿದ್ರು. ಈಗ ಇದೇ ರೀತಿನೇ ಹೇಳ್ತಾ ಇದ್ದಾರೆ. ಆದ್ರೆ ಈ ವಿಚಾರದಲ್ಲಿ ನೋಟಿಸ್ ಬಂದಿದೆ ಅಂದ್ರೆ ಅದು ವಿಜೇಂದ್ರ ಅವರ ಕೈ ಮೇಲಾದಂತೆ. ಹೀಗಾಗಿ ಸಹಜವಾಗಿ ಇದು ಯತ್ನಾಳ್ ಬಣದ ಆಕ್ರೋಶಕ್ಕೆ ಕಾರಣವಾಗಿದೆ. ನನಗಿನ್ನೂ ಅಧಿಕೃತವಾಗಿ ಯಾವುದೇ ನೋಟಿಸ್ ಬಂದಿಲ್ಲ, ನೋಟಿಸ್ ಬಂದ ಮೇಲೆ ಅದಕ್ಕೆ ಖಡಕ್ಕಾಗಿ ಉತ್ತರವನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪಕ್ಷದಲ್ಲಿ ಕೆಲ ವ್ಯಕ್ತಿಗಳ ಏಕಸ್ವಾಮ್ಯತೆ, ಏಕಪಕ್ಷೀಯ ನಿರ್ಧಾರಗಳು, ಉತ್ತರ ಕರ್ನಾಟಕದ ಕಡೆಗಣನೆ, ಕುಟುಂಬ ರಾಜಕಾರಣ, ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳನ್ನ ರಾಜ್ಯದ ಜನತೆಗೆ ವಿವರಿಸೋದ್ರಲ್ಲಿ ವಿಫಲ ಆಗಿರುವ ಪಕ್ಷದ ಬಗ್ಗೆ ಹಾಗೂ ಹೊಂದಾಣಿಕೆ ರಾಜಕಾರಣ ಸೇರಿದಂತೆ ಈ ಎಲ್ಲದರ ಬಗ್ಗೆಯೂ ಪತ್ರದಲ್ಲಿ ಉಲ್ಲೇಖಿಸಿ ಹೈಕಮಾಂಡ್ನ ನೋಟಿಸ್ಗೆ ಉತ್ತರವನ್ನ ಕೊಡ್ತೀನಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಈ ನೋಟಿಸ್ ವಿಚಾರ, ಎಚ್ಚರಿಕೆಯ ವಿಚಾರ ಯತ್ನಾಳ್ ಅವರಿಗೆ ಶಾಕಿಂಗ್ ಸುದ್ದಿ ಆದ್ರೆ ಮತ್ತೊಂದು ಕಡೆ ವಿಜೇಂದ್ರ ಅವರಿಗೂ ಶಾಕಿಂಗ್ ಸುದ್ದಿ ಇದೆ. ಒಂದು ಹೈಕಮಾಂಡ್ ಕೊಟ್ಟಂತಹ ಶಾಕ್ ಆದ್ರೆ ಮತ್ತೊಂದು ತಟಸ್ಥ ಬಣ ಕೊಟ್ಟಂತಹ ಶಾಕ್ ಆಗಿದೆ. ಹೈಕಮಾಂಡ್ ಯಾವ ರೀತಿ ಶಾಕ್ ಕೊಡ್ತು ಅಂದ್ರೆ ಸುಧಾಕರ್ ಅವರ ಒತ್ತಡಕ್ಕೆ ಹೈಕಮಾಂಡ್ ಒಪ್ಕೊಂಡಿದ್ಯಾ? ಯಾಕಂದ್ರೆ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂದೀಪ್ ಅವರ ಆಯ್ಕೆಗೆ ತಡೆ ನೀಡಿದೆ.
ಚಿಕ್ಕಬಳ್ಳಾಪುರ ಬಿಜೆಪಿ ಅಧ್ಯಕ್ಷರ ವಿಚಾರದಲ್ಲಿ ಭುಗಿಲೆದ್ದಿದ್ದ ಅಸಮಾಧಾನಕ್ಕೆ ಹೈಕಮಾಂಡ್ ತಡೆ ಹಾಕಿದೆ. ಸಂದೀಪ್ ರೆಡ್ಡಿ ಅವರ ನೇಮಕಕ್ಕೆ ತಡೆ ಹಿಡಿಯುವಂತೆ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ವಿಜಯೇಂದ್ರ ಅವರಿಗೆ ಸೂಚನೆಯನ್ನ ನೀಡಿದ್ದಾರೆ. ಇದೇ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೆ ರಾಜ್ಯಾಧ್ಯಕ್ಷರ ನಡುವೆ ಮಾತಿನ ಸಮರಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಈ ಜಿಲ್ಲಾಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ವಿಜಯೇಂದ್ರ ಅವರು ಏಕಪಕ್ಷೀಯ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನೋದು ಅವರ ಆರೋಪ ಆಗಿತ್ತು. ಅಲ್ಲದೆ ಸಂದೀಪ್ ಅವರ ಆಯ್ಕೆಯನ್ನ ಸುಧಾಕರ್ ಅವರು ವಿರೋಧಿಸಿದ್ರು, ಹೈಕಮಾಂಡ್ ಮೇಲೂ ಒತ್ತಡವನ್ನ ಹಾಕಿದ್ರು. ಇದೀಗ ಸುಧಾಕರ್ ಅವರ ನಿರೀಕ್ಷೆಯಂತೆ ಹೈಕಮಾಂಡ್ ಇದಕ್ಕೆ ತಡೆ ನೀಡಿದೆ. ಈ ಮೂಲಕ ವಿಜಯೇಂದ್ರ ಅವರ ವಿರುದ್ಧವಾಗಿ ತೊಡೆತಟ್ಟಿದ್ದ ಸುಧಾಕರ್ ಅವರು ತಮ್ಮ ತಾಕತ್ತು ಏನು ಅನ್ನೋದನ್ನ ತೋರಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ರಾಜಕೀಯದಲ್ಲಿ ಸುಧಾಕರ್ ಅವರಿಗೆ ಮೇಲುಗೈ. ಇನ್ನು ಇದೇ ವಿಜಯೇಂದ್ರ ಅವರಿಗೆ ಮತ್ತೊಂದು ಶಾಕ್ ಏನು ಅಂದ್ರೆ ತಟಸ್ಥ ಗುಂಪು ದೆಹಲಿಯಲ್ಲಿ ಯತ್ನಾಳ್ ಬಣದ ಜೊತೆಗೆ ಕಾಣಿಸಿಕೊಂಡಿದ್ದಾರೆ. ಸದ್ಯ ರಾಜ್ಯ ಬಿಜೆಪಿ ಬಣಗಳ ನಡುವಿನ ಜಗಳ ದೆಹಲಿಯಲ್ಲಿದೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಗೃಹ ಪ್ರವೇಶ ಇದ್ದಿದ್ರಿಂದ ಬಿಜೆಪಿಯ ಎರಡೂ ಬಣಗಳ ನಾಯಕರು ದೆಹಲಿಯಲ್ಲಿದ್ದಾರೆ. ಗೃಹ ಪ್ರವೇಶ ಕಾರ್ಯಕ್ರಮದ ಬಳಿಕವೂ ದೆಹಲಿಯಲ್ಲಿ ಎರಡೂ ಬಣಗಳ ಬಹುತೇಕ ನಾಯಕರು ಉಳಿದುಕೊಂಡಿದ್ದಾರೆ. ಇವರೆಲ್ಲರೂ ಕಾಯ್ತಾ ಇರೋದು ಪಕ್ಷದ ನಾಯಕರನ್ನ ಭೇಟಿ ಮಾಡೋದಕ್ಕೆ. ಇಲ್ಲಿ ಯತ್ನಾಳ್ ತಂಡದ ಬೇಡಿಕೆ ಏನು ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡಬೇಕು, ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅಂತ. ಕಳೆದ ವಾರವಷ್ಟೇ ಇದೇ ಬೇಡಿಕೆ ಜೊತೆಗೆ ಯತ್ನಾಳ್ ಬಣ ದೆಹಲಿಗೆ ಹೋಗಿತ್ತು. ಆದರೆ ಕಳೆದ ವಾರ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ಇತ್ತು. ಆ ಕಾರಣಕ್ಕೆ ಯತ್ನಾಳ್ ಬಣಕ್ಕೆ ನಾಯಕರ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಹೀಗಾಗಿ ಬಿಜೆಪಿಯ ಬಂಡಾಯಗಾರರ ಬಣ ದೆಹಲಿಯಲ್ಲಿ ನಾಯಕರ ಮನವೊಲಿಸೋಕೆ ಪ್ರಯತ್ನಿಸ್ತಾ ಇದೆ. ಈಗ ಕುತೂಹಲ ಇರೋದು ಹೈಕಮಾಂಡ್ ಭೇಟಿಗೆ ಇವರೆಲ್ಲರಿಗೂ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋದು. ಹಿರಿಯ ಶಾಸಕ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಬಂಡಾಯದ ಬಣ ದೆಹಲಿಯಲ್ಲಿ ಉಳಿದುಕೊಂಡಿದೆ. ಗೃಹ ಪ್ರವೇಶದ ನೆಪದಲ್ಲಿ ಈ ತಂಡ ಒಟ್ಟಾಗಿ ಸೇರಿ ಮೀಟಿಂಗ್ ಮಾಡ್ತಾ ಇದೆ. ಇನ್ನು ವಿಜಯೇಂದ್ರ ಅವರು ಇದೇ ಸಂದರ್ಭದಲ್ಲಿ ದೆಹಲಿಗೆ ಹೋಗಿದ್ದಾರೆ. ಅವರು ಕೂಡ ವಿ ಸೋಮಣ್ಣ ಅವರ ಸರ್ಕಾರಿ ನಿವಾಸದ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಈ ಎರಡೂ ಬಣಗಳು ಒಟ್ಟಾಗಿ ಸಿಕ್ಕಿರೋದ್ರಿಂದ ಬಿಜೆಪಿ ಬಣ ಕಿತ್ತಾಟಕ್ಕೆ ಅಂತ್ಯ ಹಾಡೋ ನಿಟ್ಟಿನಲ್ಲಿ ಈ ಎರಡೂ ಬಣಗಳ ನಾಯಕರಿಗೂ ಹೈಕಮಾಂಡ್ ಭೇಟಿಯಾಗುವಂತಹ ಅವಕಾಶ ಕೊಡುತ್ತಾ ಅನ್ನೋದೇ ಕುತೂಹಲ. ಆದರೆ ಯಾವ ರೀತಿ ಇದಕ್ಕೆ ಪರಿಹಾರ ಸೂತ್ರವನ್ನ ಕಂಡುಹಿಡಿತಾರೆ? ಈಗ ಯತ್ನಾಳ್ ಅವರಿಗೆ ಶಿಸ್ತು ಸಮಿತಿಯ ನೋಟಿಸ್ ಏನ್ ಕೊಟ್ಟಿದ್ದಾರೆ ಅದು ಕೂಡ ಇದರ ಭಾಗವೇ ಆಗಿರಬಹುದು. ಇಷ್ಟು ದಿನಗಳವರೆಗೆ ಸುಮ್ಮನಿದ್ದಿದ್ದೇ ಹೈಕಮಾಂಡ್ ಮಾಡಿದ ದೊಡ್ಡ ತಪ್ಪು. ಈಗ ದೆಹಲಿ ಚುನಾವಣೆಯ ನಂತರದಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಸ್ವಲ್ಪ ಫ್ರೀ ಆಗಿದ್ದಾರೆ. ಹೀಗಾಗಿ ಅನಿವಾರ್ಯವಾಗಿ ಮುಂದಿನ ಹೆಜ್ಜೆಯನ್ನ ಇಡಲೇಬೇಕಾಗಿದೆ. ರಾಜ್ಯ ಬಿಜೆಪಿಯ ಭವಿಷ್ಯವನ್ನ ನಿರ್ಧರಿಸಬೇಕಾಗಿದೆ. ಸದ್ಯಕ್ಕಿರುವ ಮಾಹಿತಿಯ ಪ್ರಕಾರ ಫೆಬ್ರವರಿ 3ನೇ ವಾರದಲ್ಲೇ ಈ ಎಲ್ಲಾ ಗೊಂದಲಗಳಿಗೂ ಉತ್ತರ ಸಿಗುತ್ತೆ. ಈಗಾಗಲೇ ಬಿಜೆಪಿಯ ಹಲವು ನಾಯಕರು ಹೇಳಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಕೂಡ ಘೋಷಿಸಬೇಕಾಗಿದೆ. ಹಾಗಾಗಿ ಹೈಕಮಾಂಡ್ ಕಡೆ ಎಲ್ಲರೂ ತಿರುಗುವಂತಾಗಿದೆ. ಈ ನಡುವೆ ವಿಜಯೇಂದ್ರ ಅವರಿಗೆ ಯತ್ನಾಳ್ ಬಣ ಶಾಕ್ ಕೊಟ್ಟಿದೆ, ಅದು ಕೂಡ ತಟಸ್ಥ ಗುಂಪಿನಿಂದ. ಇಲ್ಲಿ ವಿ ಸೋಮಣ್ಣ ಅವರ ಮನೆಯ ಪೂಜೆಯ ನೆಪ ಹೈಕಮಾಂಡ್ ಮಾಡಿದಂತಹ ಗೇಮ್ ಪ್ಲಾನ ಅಥವಾ ಅವರವರೇ ಬಣಗಳ ಜಗಳನ? ಯಾಕಂದ್ರೆ ಸೋಮಣ್ಣ ಅವರ ಮನೆಯ ಪೂಜೆಯ ವಿಚಾರದಲ್ಲೂ ಬಣಗಳ ಬಡಿದಾಟ ನಡೆದಿದೆ. ಪೂಜೆಯಲ್ಲಿ ಭಾಗಿಯಾಗೋ ವಿಚಾರದಲ್ಲಿ ನಿನ್ನೆ ಅಷ್ಟೇ ದೆಹಲಿಗೆ ಹೊರಟ ಯತ್ನಾಳ್ ಅವರು ಸೋಮಣ್ಣ ಅವರ ಮನೆ ಪೂಜೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ವಿಜಯೇಂದ್ರ ಅವರು ಸಹ ಸೋಮಣ್ಣ ಅವರ ಮನೆ ಪೂಜೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಈ ಪೂಜೆ ಕಾರ್ಯಕ್ರಮಕ್ಕೆ ವಿಜಯೇಂದ್ರ ಅವರಿಗೆ ನಿಜವಾಗ್ಲೂ ಆಹ್ವಾನ ಹೋಗಿತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಗೊಂದಲವಿದೆ. ಯಾಕಂದ್ರೆ ಆಹ್ವಾನ ಹೋಗಿಲ್ಲ ಅಂತ ಒಂದಷ್ಟು ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ. ವಿಜಯೇಂದ್ರ ಅವರ ಈ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ತಟಸ್ಥ ಗುಂಪಿನ ನಾಯಕರು ಯತ್ನಾಳ್ ಬಣದ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ಇದು ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ಪೂಜೆಯಲ್ಲಿ ಭಾಗಿ ಆಗೋದಕ್ಕೂ ಮುಂಚೆ ಯತ್ನಾಳ್ ಬಣದ ಜೊತೆ ಸೇರಿ ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು. ಇನ್ನು ಸಭೆ ಬಳಿಕ ಮಾತನಾಡಿದ ಯತ್ನಾಳ್ ಅವರು ಸೋಮಣ್ಣ ಆಹ್ವಾನದ ಮೇರೆಗೆ ಬಂದಿದ್ದೇವೆ, ಅದರ ಜೊತೆಗೆ ನಮ್ಮ ಕೆಲಸವೂ ಆಗಿದೆ ಅಂತ ಹೇಳಿಕೆ ಕೊಟ್ಟರು. ಈ ಗೃಹ ಪ್ರವೇಶದ ನೆಪದಲ್ಲಿ ರಾಜಕೀಯ ಕೇವಲ ಇಷ್ಟಕ್ಕೆ ನಿಂತಿಲ್ಲ. ತಮಗೆ ಸಿಕ್ಕಂತಹ ಸ್ವಲ್ಪ ಸಮಯದಲ್ಲೇ ಲಿಂಗಾಯತ ನಾಯಕರು ಸಹ ಸಭೆಯನ್ನ ಮಾಡಿದ್ದಾರೆ. ಇವರೆಲ್ಲರೂ ಸಹ ತಟಸ್ಥ ಬಣದಲ್ಲಿ ಆ ಗುಂಪಿನಲ್ಲಿ ಗುರುತಿಸಿಕೊಂಡಿದ್ದಾರೆ. ಸೋಮಣ್ಣ ನಿವಾಸದಲ್ಲಿ ಬಸವರಾಜ ಬೊಮ್ಮಾಯಿ ಅವರು, ಅರವಿಂದ್ ಬೆಲ್ಲದ್, ಮುರುಗೇಶ್ ಅವರು ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಇವರೆಲ್ಲ ಸೇರಿಕೊಂಡು ಮತ್ತೆ ಇನ್ನೇನ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದೇ ಅಚ್ಚರಿಗೆ ಕಾರಣವಾಗಿದೆ. ಈ ಅನುಮಾನಕ್ಕೆ ಕಾರಣ ಏನು ಅಂದ್ರೆ ತಟಸ್ಥ ಬಣದ ನಾಯಕರು ಸಹ ನಮ್ಮ ಕಡೆ ಇದ್ದಾರೆ ಅಂತ ಯತ್ನಾಳ್ ಅವರು ಹೇಳಿಕೊಂಡಿದ್ರು. ಅದಕ್ಕೆ ಪುಷ್ಟಿ ನೀಡುವಂತೆ ಇದೀಗ ಈ ನಡುವೆ
ತಟಸ್ಥ ಬಣದ ಬಸವರಾಜ ಬೊಮ್ಮಾಯಿ ಅವರು ಆಗಿರ್ಬೋದು, ಇನ್ನು ಕೆಲವು ನಾಯಕರು ಯತ್ನಾಳ್ ಅವರ ಜೊತೆಗೆ ಕಾಣಿಸಿಕೊಂಡಿದ್ದಾರೆ. ಇದಷ್ಟೇ ಅಲ್ಲ, ಗೌಪ್ಯ ಸಭೆಯನ್ನ ಮಾಡಿದ್ದಾರೆ. ಹೀಗಾಗಿ ಈ ತಟಸ್ಥ ಬಣ ಯತ್ನಾಳ್ ಕಡೆಗೆ ವಾಲ್ಕೊಂಡಂತೆ ಆಗಿದೆ. ಇವರೆಲ್ಲ ಸೇರ್ಕೊಂಡು ವಿಜೇಂದ್ರ ಅವರಿಗೆ ಶಾಕ್ ಕೊಡ್ತಾರಾ? ಇದೇ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಪೂಜೆ ನೆಪದಲ್ಲಿ ದೆಹಲಿಗೆ ಹೋಗಿರುವ ಬಹುತೇಕರು ಇನ್ನೂ ದೆಹಲಿಯಲ್ಲೇ ಉಳಿದುಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಆತಂಕದಲ್ಲೇ ದೆಹಲಿಗೆ ಹೋಗಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಅದೇನೇ ಇದ್ರೂ ದೆಹಲಿಯಲ್ಲಿ ಸೋಮಣ್ಣ ಅವರ ಮನೆಯ ಪೂಜೆಯ ನೆಪದಲ್ಲಿ ರಾಜಕೀಯ ನಡೀತಾ ಇದೆ. ಒಟ್ಟಾರೆಯಾಗಿ ಸದ್ಯದಲ್ಲೇ ವಿಜಯೇಂದ್ರ ಅವರ ಭವಿಷ್ಯ ನಿರ್ಧಾರ ಆಗಲಿದೆ. ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರವೂ ಫೈನಲ್ ಆಗಲಿದೆ. ಇನ್ನು ನಿಮ್ಮ ಪ್ರಕಾರ ರಾಜ್ಯ ಬಿಜೆಪಿಯಲ್ಲಿ ಇನ್ನು ಏನೆಲ್ಲ ಬದಲಾಗಬಹುದು ಅನ್ನೋದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.